ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಸಿದ್ಧಾರ್ಥ್ ಜೊತೆ ಜ್ಯೋತಿಕಾ ತುಂಬ ಫೋಟೋಶೂಟ್ನ ಮಾಡಿಸ್ಕೋತಿರ್ತಾಳೆ. ಸಿದ್ದು ಇಲ್ಲಿ ಕೈ ಹಾಕು, ಹಾಗಿಡ್ಕೋ, ಸೊಂಟ ಇಟ್ಕೊ ಅಂದ್ಕೊಬಿಟ್ಟು ಡಿಫ್ರೆಂಟ್ ಫೋಸಲ್ಲಿ ಫೋಟೋ ತೆಗಿಸ್ತಾ ಇರಬೇಕಾದ್ರೆ ಸಿದ್ದು ಮಾತ್ರ ಡಲ್ಲಾಗೆ ಫೋಸ್ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ದೀಪು ಪುಟ್ಟ ಓಡ್ ಬಂದುಬಿಟ್ಟು ಸಿದ್ದು ಫ್ರೆಂಡ್, ನಾನು ನಿಮ್ಮ ಜೊತೆ ಫೋಟೋ ತೆಗಿಸ್ಕೋಬೋದಾ ಅಂತ ಅಂದಾಗ, ಅಷ್ಟೇ ತಾನೇ ಬಾ ಪುಟ್ಟ ಅಂತ ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ತೆಗಿಸ್ಕೊತಿರ್ಬೇಕಾದ್ರೆ ಜೋ ಹೇಳ್ತಾ ಇರ್ತಾಳೆ, ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕರೆಸಿರೋದು ನಮ್ಮಿಬ್ಬರು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ, ನಿನ್ನನ್ನೆಲ್ಲ ದೀಪು ಅಂತ ಬೈತಾ ಇರ್ತಾಳೆ. ನಾನು ಸಿದ್ದು ಮದುವೆ ಆಗ್ತಿರೋರಾಯ್ತಾ, ಅದಕ್ಕೋಸ್ಕರ ನಾವು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದೀವಿ, ನೀನೇನು ಕೋತಿ ಥರ ಮಧ್ಯದಲ್ಲಿ ಬರ್ತಾ ಇದೆಯಾ ಅಂತ ಬೈತಾ ಇರಬೇಕಾದ್ರೆ, ಕೋತಿ ಹೋಗೋ ಜಾಗದಲ್ಲೇ ಮಧ್ಯದಲ್ಲಿ ಜನಗಳು ಸಹ ಹೋಗೋದು ಅಂತ ದೀಪು ಬ್ಯಾಕ್ ಆನ್ಸರ್ ಕೊಡ್ತಾ ಇರ್ತಾಳೆ. ಹಾಗೆ ಜ್ಯೋತಿಕ ಬೈತಾ ಇರಬೇಕಾದ್ರೆ ಸುಮ್ಮನಿರೋಳು, ಚಿಕ್ಕ ಹುಡುಗಿ ಏನೂ ಅರ್ಥ ಆಗಲ್ಲ ಅಂತ ಅಂದಾಗ, ಅತಿಯಾಗಿ ಸಲಿಗೆ ಕೊಡ್ತೀಯಲ್ಲ, ಅದಕ್ಕೆ ನಿನ್ನ ತಲೆ ಮೇಲೆ ಕೂತ್ಕೊಂಡಿದ್ದಾಳೆ ನೋಡು ಅಂತ ಬೈತಾ ಇರ್ತಾಳೆ. ನೋಡು ಪುಟಾಣಿ, ಬೇಜಾರು ಮಾಡ್ಕೋಬೇಡ ಆಯಿತಾ, ಆಮೇಲೆ ನಾನು ನೀನು ಫೋಟೋ ತೆಗೆಸ್ಕೊಳ್ಳೋಣ, ಇವಾಗ ಹೋಗು ಅಂತ ಸಿದ್ದು ದೀಪನ ಕಳಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಡಿಫ್ರೆಂಟ್ ಫೋಸ್ ಕೊಟ್ಕೊಂಡು ಮತ್ತೆ ಫೋಟೋಶೂಟ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆರತಿ ಬರ್ತಾಳೆ. ನಿಮ್ಮಿಬ್ಬರದು ಫೋಟೋಶೂಟ್ ಮುಗೀತಾ ಅಂದಾಗ, ಇಲ್ಲ ಇನ್ನೂ ಆಗಿಲ್ಲ, ನೀನು ಬಾ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಜೋ ಕರಿತಾ ಇರ್ತಾಳೆ. ನಾನು ಆಮೇಲೆ ತೆಗೆಸ್ಕೋತೀನಿ, ಮೊದಲು ಅಲ್ಲಿ ಮೆಹಂದಿ ಶಾಸ್ತ್ರ ನಡೀತಿದೆ, ನೀನು ಬಾ ಜೋ, ಅಮ್ಮ ಕರಿತಿದ್ದಾರೆ ಅಂತ ಅಂದಾಗ, ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟೆ, ಫ್ರೆಂಡ್ಸ್ ಲೆಟ್ಸ್ಕೊ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಈ ಕಡೆ ಮೆಹಂದಿ ಶಾಸ್ತ್ರಕ್ಕೆ ಅಂತ ಜ್ಯೋತಿಕಾ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪ ಪುಟ್ಟ ಬರ್ತಾಳೆ, ನಾನು ಇವಾಗಾದರೂ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೋದಾ ಫ್ರೆಂಡ್ ಅಂತ ಅಂದಾಗ, ಅಷ್ಟೇ ತಾನೇ ಬಾ ಪುಟ್ಟ ತೆಗೆಸ್ಕೊಳ್ಳೋಣ ಅಂತ ಅಂದಾಗ, ನಾವಿಬ್ಬರು ಮಾತ್ರ ಅಲ್ಲ, ನಮ್ಮ ಜೊತೆ ಅಮ್ಮನೂ ಬರಬೇಕು ಫ್ರೆಂಡ್ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗಿ ದೀಪ ಮುಖನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಪಾಲಾಕ್ಷ ಡಿಫ್ರೆಂಟ್ ವೇಷನ ಧರಿಸ್ಕೊಂಡು ಮಂಟಪದ ಹತ್ರ ಬರ್ತಾನೆ. ಬಂದುಬಿಟ್ಟು ಪಾರಿಜಾತನಿಗೆ ಕಾಲ್ ಮಾಡ್ತಾ ಇರ್ತಾನೆ, ಅಮ್ಮ ಆಲ್ರೆಡಿ ನಾನು ಮಂಟಪದ ಹತ್ರ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಮಂಟಪದಿಂದ ಆಚೆ ಇರ್ತೀನಿ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಮಿಸ್ ಆಗಿ ಪಕ್ಕರು ಪಾರಿಜಾತನ ನೋಡ್ಬಿಡ್ತಾನೆ. ಮೇಡಮ್ ಅಲ್ಲೋಡಿ, ಆ ಮೇಡಮು ಎಷ್ಟು ಟೆನ್ಷನಿಂದ ಮಾತಾಡ್ತಿದ್ದಾರೆ, ಬಹುಶಃ ಕಾಲ್ ಮಾಡಿದ್ರಲ್ಲ ಅವಾಗಲೇ ಅವರು ಬಂದಿರ್ಬೋದು, ಅದಕ್ಕೋಸ್ಕರ ಇವರು ಟೆನ್ಷನ್ ಆಗಿದ್ದಾರೆ ಅಂತ ಅಂದಾಗ, ಇವರು ನಾನು ಫೋನ್ ಕನೆಕ್ಟ್ ಮಾಡ್ಕೋತೀನಿ ಅಂತ ಮಾಡ್ಕೊಳ್ಳೋ ಅಷ್ಟರೊಳಗೆ ಫೋನು ಕಟ್ಟಾಗಿಬಿಡುತ್ತೆ. ಪಕ್ಕರು ಒಂದು ಕೆಲಸ ಮಾಡೋಣ, ನಾವಿಬ್ಬರು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಪಾರಿಜಾತನ ಫಾಲೋ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ಪಾಲಾಕ್ಷ ಮಾಯನು ಪಕ್ಕರನ್ನು ನೋಡ್ಬಿಡ್ತಾನೆ. ಹಾಗೆ ಅವರಿಬ್ಬರು ನೋಡಿ ಇವನು ಸಹ ಕದ್ದು ಮುಚ್ಚಿ ಹೋಗ್ತಾ ಇರ್ತಾನೆ. ಹಾಗೆ ಮತ್ತೆ ಪಾರಿಜಾತನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ನೀನು ಇರೋ ಕಡೆನೇ ಬರ್ತಾ ಇದ್ದೀನಿ, ಏನಕ್ಕೋ ಪದೇ ಪದೇ ಕಾಲ್ ಮಾಡ್ತಿದ್ಯಾ ಅಂತ ಅಂದಾಗ, ಅಮ್ಮ ಇವಾಗ ನಾವಿಬ್ಬರು ಭೇಟಿ ಮಾಡೋದು ಬೇಡ, ಯಾಕೆಂದರೆ ನಿನ್ನ ಫಾಲೋ ಮಾಡಿಕೊಂಡು ಹಿಂದೆ ಯಾರೋ ಬರ್ತಾ ಇದ್ದಾರೆ ಅಂದಾಗ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ಯಾ, ನನ್ನಿಂದ ಯಾರೋ ಇದ್ದಾರೆ ಅಂತ ಅಂದಾಗ, ನಿಜವಾಗ್ಲೂ ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಇವಾಗ ಭೇಟಿ ಆಗೋದು ಬೇಡ ಅಂತ ಫೋನ್ ಕಟ್ ಮಾಡಿದಾಗ ಹಿಂತಿರುಗಿ ನೋಡ್ತಾ ಇದ್ದರೆ ಮಾಯ ಮತ್ತು ಪಕ್ಕರು ಮಾಯವಾಗಿರ್ತಾರೆ. ಇವನೊಬ್ಬ, ಇವನಿಗೇನಾದರೂ ಭ್ರಮೆನಾ, ನೋಡಿದರೆ ಯಾರೂ ಇಲ್ಲ, ಏನೇನೋ ಮಾತಾಡ್ತಾನೆ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಪಕ್ಕರು ಹೇಳ್ತಾ ಇರ್ತಾನೆ, ಅಲ್ಲ ಮೇಡಮ್ ಏನು ಮಾಡೋದು ಇವಾಗ, ಅವನು ಯಾವ ಗೆಟಪ್ಪಲ್ಲಿದ್ದೀನಿ ಅಂತ ಹೇಳ್ಬೇಕಿತ್ತಲ್ವಾ ಅಂತ ಅಂದಾಗ, ಹೌದು ಹೇಳ್ತಾನೆ ಇರು, ಅವನು ನಿಮ್ಮ ಅವ್ರ ಮಗನಲ್ವಾ, ಅದಕ್ಕೆ ನಿಂಗೆಲ್ಲನೂ ಹೇಳ್ತಾನೆ, ಕಳ್ಳ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ಕಳ್ತನ ಮಾಡ್ತಾನ, ಇಲ್ಲ ತಾನೇ, ಇದು ಹಾಗೆ ಬಾಯಿ ಮುಚ್ಕೊಂಡು ಹುಡ್ಕೋ ಪಕ್ಕರು ಅಂತ ಬೈತಾ ಇರ್ತಾಳೆ. ಇಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತಲ್ವಾ, ಇಲ್ಲೇ ಎಲ್ಲೋ ಇರ್ತಾನೆ, ಬಾ ಹುಡ್ಕೋಣ ಅಂತ ಮಾಯ ಪಕ್ಕರನ್ನ ಕರ್ಕೊಂಡು ಹೋಗ್ತಿದ್ರೆ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಪುಟಾಣಿ, ಇವಾಗೇನಾದರೂ ನಾವು ನಿಮ್ಮಮ್ಮನ್ನ ಫೋಟೋ ಶೂಟ್ಗೆ ತೆಗೆಸ್ಕೊಳ್ಳೋಣ ಬನ್ನಿ, ಫೋಟೋ ತೆಗೆಸ್ಕೋಬೇಕು ಅಂತ ಕರೆದ್ರೆ ನಮ್ಮಿಬ್ಬರಿಗೂ ಸರಿಯಾಗಿ ಹಬ್ಬ ಮಾಡಿಬಿಡ್ತಾರೆ, ಏನು ಬೇಡ ನಾವಿಬ್ಬರೇ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ, ನೀವಿಬ್ಬರು ಫೋಟೋನ ತೆಗೆಸ್ಕೋತಾ ಇರಿ, ನಾನು ಶಾರದವ್ರನ್ನ ಒಪ್ಪಿಸಿ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಈ ದೊಡ್ಡ ಕ್ಯಾಮ್ರಾದಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ಳೋದು ಬೇಡ, ಅದೇನೋ ಫೋಟೋ ಹೊಡೆದ ತಕ್ಷಣ ಪೇಪರ್ಲೆಲ್ಲ ಬರುತ್ತಲ್ಲ, ಆ ಥರ ಕ್ಯಾಮ್ರಾ ಇದ್ದರೆ ಹೇಳು ಫ್ರೆಂಡ್, ನಮ್ಮ ಸ್ಕೂಲಲ್ಲಿರೋ ಫ್ರೆಂಡ್ ಹತ್ರ ಎಲ್ಲ ಆ ಥರ ಇದೆ, ನನಗೂ ಆ ಥರ ಬೇಕು ಅಂತ ಕೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅಷ್ಟೇ ತಾನೇ ತೊಗೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು, ನೀವು ರಿಶಾನ್ ಕ್ಯಾಮ್ರಾ ಹೇಳಿದ್ನಲ್ಲ ಅದನ್ನು ತಂದಿದ್ಯಾ ಅಂತ ಅಂದಾಗ, ಹಾಂ ನನ್ನ ಹತ್ರ ಇದೆ ಬ್ರೋ ಅಂತ ಅಂದ್ಬಿಟ್ಟು ತೊಗೊಂಡು ಬರ್ತಾ ಇರ್ತಾನೆ. ತೊಗೊಬಂದ್ಬಿಟ್ಟು ಸಿದ್ದು ಜೊತೆ ಫೋಟೋ ತೆಗಿತಿರ್ಬೇಕಾದ್ರೆ ದೀಪನು ಸಹ ತುಂಬ ಖುಷಿಯಿಂದ ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಹಾಗೆ ಒಂದು ಫೋಟೋ ಕಾಫಿನೂ ಸಹ ಅವ್ನ ಫ್ರೆಂಡು ತೆಕ್ಕೊಡ್ತಾ ಇರ್ತಾನೆ. ಹಾಗೆ ಖುಷಿಯಿಂದ ಮತ್ತೆ ಫೋಟೋ ತೆಗೆಸ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಬರ್ತಾಳೆ. ಸರ್ ಏನು ಸರ್ ನನ್ನನ್ನು ಕರಿತಾ ಇದ್ರಂತೆ ಅಂತ ಕೇಳಬೇಕಾದ್ರೆ, ಅದು ಅದು ಅಂತ ಇರಬೇಕಾದ್ರೆ, ಅಯ್ಯೋ ಫ್ರೆಂಡ್ ನಿಮಗೆ ಹೇಳೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಏನು ಗೊತ್ತಮ್ಮ, ನಾನು ನೀನು ಹಾಗೆ ಸಿದ್ದು ಫ್ರೆಂಡು 3 ಜನ ಸೇರಿಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲ ನಾನು ಬರಲ್ಲ, ನನಗೇನೋ ಕೆಲಸ ಇದೆ, ನೀನು ತೆಗೆಸ್ಕೊಪುಟ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಪ್ಲೀಸ್ ಅಮ್ಮ ಬಾ ಅಮ್ಮ ಅಂತ ಕರಿತಾ ಇರ್ತಾಳೆ. ಆಗ ಸಿದ್ದುನೇ ಹೇಳ್ತಾ ಇರ್ತಾನೆ, ನನ್ನ ಜೊತೆ ಫೋಟೋ ತೆಗೆಸ್ಕೋಬಾರ್ದು ಅಂತಲೂ ಸಹ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಆ ರೀತಿ ಏನಾದರೂ ಇದ್ದರೆ ಹೇಳ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಆಗ ತುಂಬ ಬೇಜಾರಾಗಿ ಶಾರದಾ ಸಿದ್ದು ಮುಖನ ನೋಡ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ, ಅಲ್ಲ ನಿಮ್ಮ ಹಿತೈಷಿ ಅಂತೀರಾ, ಹಾಗೆ ಸಿದ್ದು ಒಳ್ಳೆ ಫ್ರೆಂಡ್ ಅಂತ ಹೇಳ್ತೀರಾ, ಒಳ್ಳೆ ಮೂಮೆಂಟ್ ಬೇರೆ, ಮದುವೆ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ್ರೆ ಏನಾಗುತ್ತೆ, ಮಗುಗೋಸ್ಕರನಾದರೂ ಒಂದು ಫೋಟೋ ತೆಗೆಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ.
ಹಾಗೆ ಸಿದ್ದು ತುಂಬ ಬೇಜಾರಿಂದ ಹೇಳ್ತಾ ಇರ್ತಾನೆ, ನಾನು ಬಯಸಿದ್ರು ಮತ್ತೆ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳಕ್ಕಾಗಲ್ಲ ಅಂತ ಅನಿಸುತ್ತೆ, ಇದೇ ಮೇ ಬಿ ಲಾಸ್ಟ್ ಫೋಟೋ ಆಗಿರ್ಬೋದು, ಬನ್ನಿ ಪ್ಲೀಸ್ ಅಂತ ಕರಿತಿರ್ಬೇಕಾದ್ರೆ ಏನೂ ಯೋಚನೆ ಮಾಡಿಕೊಂಡು ಹಾಗೆ ಶಾರದಾ ನಿಂತ್ಕೊಬಿಡ್ತಾಳೆ. ಆಗ ಪ್ಲೀಸ್ ನಮ್ಮ ದೀಪು ಫ್ಯೂಚರ್ಗೋಸ್ಕರನಾದರೂ ಇದೊಂದು ಫೋಟೋನ ತೆಗೆಸ್ಕೊಳ್ಳಿ ಅಂತ ಯೋಗಿನೂ ಸಹ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ವಿಧಿ ಇಲ್ದಲೇ ಶಾರದಾ ಒಪ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಾಗ ಸಿದ್ದು ಮಾತ್ರ ತುಂಬ ಖುಷಿಯಾಗಿ ಫೋಟೋ ತೆಗೆಸ್ಕೊತಾ ಇರ್ತಾನೆ. ಇಮಿಡಿಯೇಟ್ಲಿ ಆ ಫೋಟೋನ ತೆಕ್ಕೊಟ್ಟಾಗ ದೀಪಗಂತೂ ತುಂಬ ಖುಷಿ ಆಗ್ತಿರುತ್ತೆ. 3 ಜನನ ಫೋಟೋ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಸಿದ್ದು ಫ್ರೆಂಡ್ ಇಲ್ಲಿ ನೋಡಿ ಯಾವ ರೀತಿ ಕಾಣ್ತಾ ಇದೀವಿ 3 ಜನ ಅಂತ ಅಂದ್ಬಿಟ್ಟು ಸಿದ್ದಿಗೆ ಮುತ್ಕೊಟ್ಟು ಓಡ್ತಾ ಇರ್ತಾಳೆ. ಹಾಗೆ ಶಾರದಾ ಮಾತ್ರ ತುಂಬ ಕೋಪದಿಂದ ಸಿದ್ದನ ಮುಖ ನೋಡಿಕೊಂಡು ತನ್ನ ಪಡಿಗೆ ತಾನು ಅವಳು ಸಹ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ ಬಂದಿರೋ ನೆಂಟರಿಷ್ಟೆಲ್ಲನೂ ಸಹ ಮಾತಾಡ್ಸ್ತಿರ್ಬೇಕಾದ್ರೆ ಅವಳನ್ನೇ ಫಾಲೋ ಮಾಡಿಕೊಂಡು ಮಾಯಾ ಬರ್ತಾ ಇರ್ತಾಳೆ. ಹಾಗೆ ಮಾಯಾ ಪಾರಿಜಾತನ ಫಾಲೋ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಪಕ್ಕರು ಈ ಪಾರಿಜಾತ ಆಂಟಿನ ನೋಡು ಎಷ್ಟು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರಲ್ವಾ, ಆ ಮನುಷ್ಯನಿಗೂ ಇವ್ರಿಗೂ ಏನೋ ಸಂಬಂಧ ಇರ್ಬೋದು, ಹಾಗೆ ಏನೋ ದೊಡ್ಡ ರಹಸ್ಯ ಇರೋದಂತೂ ಗ್ಯಾರಂಟಿ, ಆದಷ್ಟು ಬೇಗ ನಾವು ಅದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮುರಳಿನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಮುರಳಿ ವೈದೇಹಿನ ನೋಡಿ ಹಾಯ್ ವೈದೇಹಿ ಅಂತ ಕರಿತಿರ್ಬೇಕಾದ್ರೆ ಹಿಂದೆಗಡೆ ದಶರಥನು ಬರ್ತಾ ಇರ್ತಾನೆ. ದಶರಥನ ನೋಡಿ ಬಂದರೋ ಭಾವ ಬಂದರು, ವೈದೇಹಿ ಹಿಂದೆ ಭಾವ ಯಾಕೆ ಬಂದರು ಅಂತ ಸಾಂಗ್ ಆಡ್ಕೊಂಡು ಏನಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾನೆ. ಹಾಗೆ ವೈದೇಹಿ ಎಲ್ಲಿ ಹುಡುಕಿದ್ರು ಸಹ ಈ ಕಡೆ ಮುರಳಿ ಸಿಗೋದೇ ಇಲ್ಲ. ಇದೇನು ಭಾವ ನಿಮಗೇನಾದ್ರು ಡೌಟ್ ಬಂದು ನಮ್ಮಿಬ್ಬರನ್ನ ಹುಡ್ಕೋಕೆ ಬಂದಿದ್ದೀರಾ, ಅಯ್ಯೋ ದೇವ್ರೆ ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ವೈದೇಹಿ ಕಾಲ್ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಇವಾಗಲೇ ಕಾಲ್ ಮಾಡ್ತಿದ್ಯಾ ಅಂತ ಫೋನ್ನ ಕಟ್ ಮಾಡ್ತಿರ್ತಾನೆ. ಆದರೆ ಇನ್ನೊಂದು ಕಡೆ ದಶರಥ ಸಂಶಯ ಪಡ್ತಾ ಇರ್ತಾನೆ, ಈ ವೈದೇಹಿ ಯಾರನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದಾಳೆ ಅಂತ ಗೊತ್ತಾಗ್ತಿಲ್ವಲ್ಲ, ಗೊತ್ತಾಗಿದ್ರೆ ನನಗೆ ಅರ್ಧ ಟೆನ್ಷನ್ ಕಡಿಮೆ ಆಗ್ತಿತ್ತು ಅಂತ ಮತ್ತೆ ವೈದೇಹಿನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮೆಹಂದಿ ಶಾಸ್ತ್ರ ಎಲ್ಲ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಖುಷಿಯಿಂದ ಮೆಹಂದಿ ಹಾಕಿಸ್ಕೊತಾ ಇರ್ತಾರೆ. ಈ ಕಡೆ ಪಾರಿಜಾತ ಹಾಕಿಸ್ಕೊತಾ ಇರ್ತಾಳೆ, ಜ್ಯೋತಿಕಾ ಹಾಗೆ ವಿಮಲಾ ಎಲ್ಲರೂ ಖುಷಿಯಿಂದ ಹಾಕಿಸ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ದೀದಿ ನನಗೂ ಹಾಕಿ ಅಂತ ಅಂದಾಗ, ಏನಿದು ಹಿಂದಿ ಮಾತಾಡ್ತಿದ್ಯಾ, ಇವ್ರಿಗೇನು ಕನ್ನಡ ಬರಲ್ವಾ ಅಂತ ಅಂದಾಗ, ಅದೇ ನೀವು ಇಂಗ್ಲೀಷ್ ಮಾತಾಡ್ತಿರಲ್ಲ ಅದೇ ರೀತಿ ಇವ್ರು ಹಿಂದಿ ಮಾತಾಡ್ತಾರೆ ಅಂತ ಅಂದಾಗ, ನನ್ನನ್ನೇನು ಟೀಸ್ ಮಾಡ್ತೀಯಾ, ನನಗೆಲ್ಲ ಲ್ಯಾಂಗ್ವೇಜ್ ಗೊತ್ತು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಏನು ಇವಾಗ ನೀನು ದೀದಿ ಅಂತ ಅಂದೆ ಅಲ್ವಾ, ಅವಳು ಹಾಗಾದರೆ ಕೆಂಪು ದೀದಿನ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಯ್ಯೋ ನಿಮಗೆ ಹಿಂದಿ ಬರಲ್ಲ ಬಿಡಿ ಅಜ್ಜಿ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಆರತಿ ನನಗೆಲ್ಲ ಲ್ಯಾಂಗ್ವೇಜ್ ಗೊತ್ತು ಅಂತ ಹೇಳ್ಬೇಕಾದ್ರೆ ಮತ್ತೆ ಪುನಃ ಮದುವೆಗೆ ಬಂದಿರೋರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ನೋಡು ಗೋಲ್ಡಿ ಸಿದ್ದು ಹೆಸ್ರನ್ನ ಕೈ ಮೇಲೆ ಬರ್ಸ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಓಲ್ಡ್ ಫ್ಯಾಷನ್ನು ಬೇಡ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಕೆಂಪು ದೀದಿ ನೀನು ತಲೆ ಕೆಡಿಸ್ಕೋಬೇಡ, ನೀನು ಒಂದು ಕೆಲಸ ಮಾಡು, ಸಿದ್ದು ಹೆಸ್ರನ್ನ ನಮ್ಮ ಜೋ ಕೈ ಮೇಲೆ ಬರೀ ಅಂತ ಅಂದಾಗ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಶಾರದನ ನೋಡ್ಬಿಟ್ಟು, ಬಾ ಪುಟ್ಟ ನೀನು ಮೆಹಂದಿ ಹಾಕಿಸ್ಕೊ, ಎಲ್ಲರೂ ಎಷ್ಟು ಖುಷಿಯಾಗಿ ಹಾಕಿಸ್ಕೊತಿದ್ದಾರೆ ನೋಡು ಅಂತ ಅಂದಾಗ, ಬೇಡ ಅಮ್ಮ ನೀವು ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ನಾನು ಹಾಕಿಸ್ಕೋತೀನಿ, ಅಮ್ಮಮ್ಮ ಎಲ್ಲಿ ಅಂದಾಗ ಎಲ್ಲೋ ಆಟ ಆಡ್ತಾ ಇದ್ದಾಳೆ ಅಂದಾಗ ಫಸ್ಟು ನೀನು ಬಂದು ಹಾಕಿಸ್ಕೊ, ಆಮೇಲೆ ನಾನು ಹಾಕಕ್ಕೆ ಹೇಳ್ತೀನಿ ಆಯಿತಾ ಅವಳಿಗೆ, ಬಾ ಬಾ ಅಂತ ಕರ್ಕೊಬರ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಎಲ್ಲರನ್ನೂ ತುಂಬ ಚೆನ್ನಾಗಿ ಆಗ್ತಾ ಇದ್ದೀರಾ, ಹಾಗೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ ವಿಮಲ ನಿನ್ನ ಮೆಹಂದಿ ಎಲ್ಲ ನೋಡು ನಂದು ಹಾಗೆ ಹೀಗೆ ಅಂದ್ಕೊಂಡು ಜೋಕ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದನ ಕರ್ಕೊಬಂದು ಈ ಕಡೆ ಕೂರ್ಸೋಕೆ ಹೋಗ್ತಿರ್ಬೇಕಾದ್ರೆ ಜ್ಯೋತಿಕಾ ಫೋನ್ ಬಂತು ಅಂತ ಫೋನ್ ತಗೊಂಡು ಎದ್ದು ಅರ್ಧಕ್ಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನ ಹೆಣ್ಣಿನ ಜಾಗಕ್ಕೆ ಕೂರಿಸಿರ್ಬೇಕಾದ್ರೆ ಅವಳಿಗಂತೂ ಬುದ್ಧಿ ಇಲ್ಲ, ನಿನಗೂ ಇಲ್ವಾ, ಇವಳು ಮೆಹಂದಿ ಹಾಕಿಸ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು ಸುಮಿತ್ರಾ, ನಿನಗೆ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾಳೆ. ಮತ್ತೆ ಹೇಳ್ತಿರ್ತಾಳೆ, ಅಲ್ಲ ಕಣೆ ನಿನಗೇನು ಗೊತ್ತಾಗಲ್ವಾ, ಕೆಲಸದೊಳಗೆ ಏನಾದರೂ ಮೆಹಂದಿ ಹಾಕಿಸ್ಬೇಕು ಅಂತ ಎಲ್ಲಾದರೂ ರೂಲ್ಸ್ ಇದೆಯಾ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯೆ ಹೇಳ್ತಾ ಇರ್ತಾಳೆ, ಸುಮ್ಮನಿರ್ರಿ ಯಾಕ್ರಿ ಮೇಡಮ್ ಅವರೇ ಹಂಗಾಡ್ತೀರಾ, ಏನಾದರೂ ಕೆಲಸ ಇದ್ದರೆ ನಾನು ಮಾಡ್ತೀನಿ, ಅದೆಂಥದ್ದು ಇನ್ಸ್ಟೆಂಟ್ ಅಂತೆ, ಅದರಲ್ಲೂ ತುಂಬ ಕಲರಾಗಿ ಬರುತ್ತಂತೆ, ಹಾಗೆ ತುಂಬ ಬೇಗ ಒಣಗುತ್ತಂತೆ, ಶಾರದಾ ಹಾಕಿಸ್ಕೊಳ್ಳಿ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಆ ಅಮ್ಮ ಯಾವಾಗಲೂ ಮಾತಾಡ್ತಿರ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ ಶಾರದಾ, ನಿನಗಿನ್ನೂ ಚಿಕ್ಕ ವಯಸ್ಸು, ನೋಡಿ ಸುಮಿತ್ರಮ್ಮ ನನ್ನ ಸೊಸೆ ಇದನ್ನೆಲ್ಲ ಹಾಕಿಸ್ಕೊಂಡು ಓಡಾಡೋ ವಯಸ್ಸು, ದಯವಿಟ್ಟು ಇದನ್ನು ಹಾಕಿಸ್ಕೊಳ್ಳಿ ಬಿಡಿ ಅಂತ ಅಂದಾಗ, ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಅನಸೂಯವರೇ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಆಗ ಬೇಡ ಅಮ್ಮ ಪ್ಲೀಸ್ ಇದೆಲ್ಲ ನನಗೆ ಸರಿ ಹೋಗಲ್ಲ ಅಂತ ಅಂದಾಗ, ಸುಮ್ಮನೆ ಹಾಕಿಸ್ಕೊ ಶಾರದಾ ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು ಬೇಗ ಬೇಗ ಹಾಕಿ ಅಮ್ಮ, ನನ್ನ ಸೊಸೆಗೆ ತುಂಬ ಚೆನ್ನಾಗಿ ನೀವು ಮೆಹಂದಿ ಹಾಕಬೇಕು ಅಂತ ಅಂದಾಗ ತನ್ನ ಪಾಡಿಗೆ ತಾನು ಮೆಹಂದಿ ಹಾಕೋಳು ಹಾಕ್ತಾ ಇರ್ತಾಳೆ. ಹಾಗೆ ಮೆಹಂದಿ ಹಾಕ್ತಾ ಇರಬೇಕಾದ್ರೆ ಶಾರದಾ ತನ್ನ ಹಳೆ ನೆನಪನ್ನೆಲ್ಲ ನೆನಪು ಮಾಡ್ಕೋತಿರ್ತಾಳೆ. ಈ ಕಡೆ ವಿಧಿ ಇಲ್ಲದೆ ನರಸಿಂಹನ ಮದುವೆ ಆಗಿದ್ದು, ಹಾಗೆ ಮಗುವಾಗಿದ್ದು, ಇನ್ನೊಂದು ಕಡೆ ನರಸಿಂಹ ಮಗುನ ಬಿಟ್ಟು ಹೋಗಿದ್ದು, ತನ್ನ ತಾಳಿನ ಕಿತ್ಕೊಂಡು ಡೈವರ್ಸ್ ಕೊಟ್ಟಿದ್ದು, ಕೋರ್ಟಿಗೆಲ್ಲ ಹೋಗಿದ್ದು, ಪ್ರತಿಯೊಂದನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಮೆಹಂದಿ ಹಾಕೋಳು ಆಗ ನೆನಪು ಮಾಡಿಕೊಂಡು ಸಿದ್ಧಾರ್ಥ ಹೆಸರು ಬರೀ ಕೇಳಿದ್ರಲ್ವ ಅಂದ್ಬಿಟ್ಟು ಶಾರದನ ಬಲದ ಕೈಗೆ ಸಿದ್ಧಾರ್ಥ ಅಂತ ಹೆಸರು ಬರೆದ್ಬಿಟ್ಟು ತುಂಬ ಚೆನ್ನಾಗಿ ಈ ಕಡೆ ಮೆಹಂದಿನ ಹಾಕಿರ್ತಾಳೆ. ಹಾಗೆ ಮಿಸ್ ಆಗಿ ಶಾರದಾ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗ್ತಿರುತ್ತೆ, ಇದೇನಿದು ಸಿದ್ಧಾರ್ಥ ಅಂತ ಹೆಸರು ಹಾಕಿದ್ದಾರಲ್ಲ, ಯಾರಾದರೂ ನೋಡಿದರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿಬಿಟ್ಟು ಸಡನ್ನಾಗಿ ಓಡಿ ಬಂದುಬಿಟ್ಟು ಅಲ್ಲಿ ಬಾಟಲ್ ಮತ್ತು ನೀರು ಕಾಣುತ್ತೆ ಅದನ್ನು ತೊಗೊಂಡು ಚೆನ್ನಾಗಿ ತೊಳಿತಾ ಇರ್ತಾಳೆ. ಎಷ್ಟು ತೊಳೆದ್ರೂ ಆ ಹೆಸರು ಹೋಗೋದೇ ಇಲ್ಲ, ಆಲ್ರೆಡಿ ತುಂಬ ಚೆನ್ನಾಗಿ ಮೆಹಂದಿ ಆಗ್ತಿರುತ್ತೆ. ಏನು ಮಾಡೋದು ಅಂತ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದ್ರೆ ಅನಸೂಯೆ ಬರ್ತಾಳೆ. ಏನಾಯಿತು ಶಾರದಾ, ಯಾಕೆ ಮೆಹಂದಿನ ತೊಳಿತಾ ಇದೆಯಾ ಅಂದಾಗ, ಅಮ್ಮ ಏನಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ತುಂಬ ಖುಷಿಯಾಗಿ ಶಾರದಾ ಸಿದ್ದು ಮತ್ತು ದೀಪು ಫೋಟೋನ ತೊಗೊಂಡು ಖುಷಿಯಿಂದ ಓಡ್ಕೊಂಡು ಬರ್ತಾ ಇರಬೇಕಾದ್ರೆ, ಕಣ್ಣನ್ನ ನೆಲದ ಮೇಲೆ ಬಿಟ್ಕೊಂಡಿದ್ಯೋ ಮುಖದ ಮೇಲೆ ಬಿಟ್ಕೊಂಡಿದ್ಯೋ ಈ ರೀತಿ ಓಡಾಡ್ತಿದೆಯಲ್ಲ ಡ್ಯಾಶ್ ಹೊಡ್ಕೊಂಡು ಗೊತ್ತಾಗಲ್ವಾ ಅಂತ ಜೋ ಫ್ರೆಂಡ್ಸ್ ಎಲ್ಲ ಬೈತಿರ್ಬೇಕಾದ್ರೆ, ನನಗೆ ಕಣ್ಣು ಮುಖದ ಮೇಲೆ ಇದೆ ಆಂಟಿ ಅಂತ ಹೇಳ್ತಾ ಇರ್ತಾಳೆ. ಏನು ಆಂಟಿ ಅಂತ ನನ್ನನ್ನು ಕೇಳ್ತಿದ್ಯಾ, ಕಾಲ್ ಮಿ ಸಿಸ್ಟರ್ ಅಂತ ಅನ್ನುವಂಥ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ದೀಪು ಮಾತ್ರ ಬೇಜಾರು ಮಾಡ್ಕೊಂಡು ಅವ್ರ ಮುಖನ ನೋಡ್ತಾ ಇರ್ತಾಳೆ. ಹೌದು ನಿನ್ನ ಕೈಲೇನು ಅಂತ ಕೇಳ್ತಾ ಇರ್ತಾರೆ. ಓ ಇದಾ, ನಾನು ನಮ್ಮಮ್ಮ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಸಿದ್ದು ಫೋಟೋ ತೆಗೆಸ್ಕೊಂಡಿದ್ವಿ ಅದು ಇದು ಅಂತಂದಾಗ, ಏನು ಸಿದ್ದು ಸರ್ ಜೊತೆ ನೀನು ಫೋಟೋ ತೆಗೆಸ್ಕೊಂಡಿದ್ಯಾ, ನೀನು ಯಾಕೆ ತೆಗೆಸ್ಕೊಂಡೆ, ಅವರೇನು ನೆಂಟ್ರ ಬಂಧು ಬಳಗನ, ನೀವೇನಾಗಬೇಕು ಅಂದಾಗ, ನಾನು ನನ್ನ ಸಿದ್ದು ಫ್ರೆಂಡಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ. 3 ಅಡಿ ಇದೆಯಾ, ಚೋಟುದ್ದ ಇದೆಯಾ, ನೀನು ಅವರಿಗೆ ಬೆಸ್ಟ್ ಫ್ರೆಂಡನೇ ಅಂತ ಬೈತಾ ಇರ್ತಾರೆ. ಹಾಗೆ ಜೋ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಇದು ನಿನ್ನ ಕೊನೆ ಫೋಟೋ, ಇನ್ನು ಪದೇ ಪದೇ ಹೋಗಬೇಡ ಅಂದಾಗ, ಯಾಕೆ ಹೋಗ್ಬಾರ್ದು ಅಂತ ಅಂದಾಗ, ಜ್ಯೋತಿಕನ ಮದುವೆ ಆದಮೇಲೆ ಇಬ್ಬರು ಜೊತೆಗಿರ್ತಾರೆ, ನೀನು ಯಾವಾಗಲೂ ಪದೇ ಪದೇ ಸಿದ್ದು ಫ್ರೆಂಡ್ ಅಂತ ಹೋಗ್ತಾ ಇದ್ರೆ ನೀನು ಸಿದ್ದುಗೆ ತುಂಬ ಕೋಪ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀವಿ ನೀನು ಇನ್ಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗಬೇಡ ಅಂತ ಹೇಳ್ಬೇಕಾದ್ರೆ ದೀಪುಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಇಲ್ಲ ನನ್ನ ಸಿದ್ದು ಫ್ರೆಂಡ್ ಹೇಳಿದ್ದಾರೆ ನನ್ನ ಮಗಳು ಥರ ಅಂತ ಅಂದಾಗ, ಏನೋ ತಮಾಷೆಗೆ ಅಂದಿರ್ಬೋದು, ಯಾವುದೋ ಟೈಮಲ್ಲಿ ಅಂದಿರ್ಬೋದು, ನೀನು ಮಗಳು ಹೇಗೆ ಆಗ್ತೀಯಾ, ಜ್ಯೋತಿಗೂ ಸಿದ್ದುಗೆ ಪಾಪ ಹುಡ್ತತೆ, ಅವಾಗ ಅವಳು ಮಗಳಾಗ್ತಾಳೆ ಆಯಿತಾ, ನೀನಾಗಲ್ಲ, ನಿನಗೆ ಅಮ್ಮ ಇದ್ದಾರೆ ಅಪ್ಪ ಇಲ್ಲ, ಯಾರನ್ನ ಅಪ್ಪನ್ನ ಮಾಡ್ಕೋಬೇಡ ಅಂತ ಬೈತಾ ಇರ್ತಾರೆ. ನೋಡು ನಿನ್ನನ್ನು ಮುದ್ದು ಮಾಡಲ್ಲ, ಅವರಿಗೆ ಒಂದು ಮಗು ಆದಮೇಲೆ ಅದನ್ನು ಮುದ್ದು ಮಾಡ್ತಾ ಇರ್ತಾರೆ, ಈಗ ಫೋಟೋ ಕೊಡೆ ಅಂತ ಅಂದಾಗ, ಇಲ್ಲ ನಾನು ಕೊಡಲ್ಲ ಅಂತ ದೀಪು ಹೇಳ್ತಿರ್ಬೇಕಾದ್ರೆ, ನನ್ನ ಮಾತು ಕೇಳಲ್ಲಲ್ವ ಮಾಡ್ತೀನಿ ಅಂತ ಆ ಫೋಟೋನ ಕಿತ್ಕೊಬಿಡ್ತಾಳೆ. ಕಿತ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ನೇಹದ ಕಡಲಲ್ಲಿ ಹೀರೋಯಿನ್ ಪಲ್ಲವಿ ಬಂದೇ ಬಿಡ್ತಾಳೆ. ಪಲ್ಲವಿ ಅವ್ರ ಕೈನ ಹಿಡ್ಕೊಂಡು ಆ ಫೋಟೋನ ಕಿತ್ಕೊಂಡು ದೀಪುಗೆ ಕೊಡ್ತಾ ಇದ್ರೆ ದೀಪು ತುಂಬ ಖುಷಿಯಿಂದ ಆ ಫೋಟೋನ ತೆಗುತ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.